ಹಾಗೆ ಒಂದು ಮಾತು, ನಾವು ಶ್ರೀಲಂಕಾಗೆ ಹೋಗ್ಬೇಕಂದ್ರೆ ಶ್ರೀಲಂಕಾಯಿಂದ ನಾವು ಸಮುದ್ರ ದಾಟಬೇಕು, ಬೋಟ್ ಹತ್ತಬೇಕು. ಆ ಬೋಟಿನ ವ್ಯವಸ್ಥೆಗೂ ಹಣ ಬೇಕು. ಹಾಗೆ ವಾರಕ್ಕೊಂದು ಸತಿ ಸ್ನಾನ ಮಾಡೋಕ್ಕೆ ಏನೂ ಇಲ್ಲಿ ವ್ಯವಸ್ಥೆ ಸಿಗೋದಿಲ್ಲ. ವಾರಕ್ಕೊಂದು ಸತಿ ನಾವು ಸ್ನಾನ ಮಾಡಿ ಹೊರಡಬೇಕಂದ್ರೆ ಒಂದು ರೂಮ್ ಮಾಡಬೇಕು. ರೂಮ್ ಮಾಡೋಕ್ಕೂ ವ್ಯವಸ್ಥೆ ಇಲ್ಲ. ಅದಕ್ಕೂ ಹಣ ಬೇಕು. ಮತ್ತು ಊಟದ ವ್ಯವಸ್ಥೆಗೆ ನಮಗೆ ಏನೂ ಜಾಸ್ತಿ ಹಾಕೋದು ಬೇಡ. ಯಾರೂ ಅವ್ರ ಕೈಲಾದಷ್ಟು ನನಗೆ ಸಹಾಯ ಮಾಡಿದ್ರೆ ಸಾಕು. ಫೋನ್ಪೇ 50 ಆಗಲಿ 20 ಆಗಲಿ 100 ಆಗಲಿ ಮಾಡಿ ನಾವು ದಿನ ಸಂತೋಷವಾಗಿ ನಡ್ಕೊಂಡು ಹೋಗ್ತೀವಿ. ಏನು ಈ ಥರ ಕೇಳ್ತಾ ಇದ್ದಾರೆ ಅಂದ್ಕೊಬೇಡಿ. ದೇವರಣ್ಣಗೂ ದೇವ್ರ ಕಾರ್ಯ ಮಾಡ್ತಾ ಇರೋದು ಸುಳ್ಳು ಹೇಳಿ ಉಂಟು. ಇಲ್ಲಿಂದ ಇಲ್ಲಿಗೆ ಗಾಡಿ ಹತ್ತೋದು, ಅಲ್ಲಿ ಇಳ್ಕೊಳ್ಳೋದು ಆ ಥರ ಮಾಡಲ್ಲ. ಆ ಥರ ಮಾಡಿದ್ರೆ ದೇವಿ ನಮ್ಮನ್ನು ಕರ್ಕೊಳ್ಳೋದಿಲ್ಲ. ದೇವಿ ಆಜ್ಞೆಯಿಂದನೇ ನಾವು ಮುಂದೆ ಹೋಗ್ತಾ ಇರೋದು. ಎಲ್ಲ ಗುರುಗಳು ಹೋಗಿ ಬನ್ನಿ ಸುರಕ್ಷಿತವಾಗಿ ಅಂತ ಹೇಳಿ ಗುರುಗಳಿಂದ ದೀಕ್ಷೆ ತೊಗೊಂಡು ಹೊರಟಿರೋದು ನಾವಿಬ್ಬರು. ದಯವಿಟ್ಟು ಇದೊಂದು ವ್ಯವಸ್ಥೆ ಮಾಡಿಕೊಡಿ. ಅಟ್ಲೀಸ್ಟ್ ವಾರಕ್ಕೊಂದು ಸತಿ ಸ್ನಾನ ಮಾಡ್ಕೊತೀವಿ. ಯಾಕಂದರೆ ಈ ಸೆಕೆಗೆ ಮೈಯೆಲ್ಲ ನೆವೆ ಆಗಿಬಿಡುತ್ತೆ. ಇಲ್ಲೆಲ್ಲ ಯಾರೂ ಮನೆ ವ್ಯವಸ್ಥೆ ಮಾಡಿಕೊಡಲ್ಲ. ಅದರಿಂದ ಕೇಳ್ಕೊತಾ ಇದ್ದೀನಿ. ನನ್ನ ನೋಡ್ತಾ ಇರೋ ಎಲ್ಲ ಜನತೆಗಳಿಗೂ ಆ ದುರ್ಗಾದೇವಿ ಚಾಮುಂಡೇಶ್ವರಿ ನಿಮಗೆ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ತೆ ಎಲ್ರಿಗೂ.